ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸ ಗಾಥೆ ದೇಶಭಕ್ತರೇ ನೀವು ಕೇಳಿ. ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸ ಗಾಥೆ ದೇಶಭಕ್ತರೇ ನೀವು ಕೇಳಿ. ನೊಂದ ಜನತೆಗೆ ದಾರಿ. ಆಮೇಲೆ ಮಾದಿಗೆ ಅಂತಂದರೆ ಆ ಜಾತಿಗೆ ಒಂಥರ ಹಿಂದುಳಿದ ರೀತಿಯಲ್ಲಿ ನೋಡ್ತಾರೆ, ಕೆಳಮಟ್ಟದ ಇದರಲ್ಲಿ ನೋಡ್ತಾರೆ. ಏನು ಆ ಜಾತಿಗೆ ಏನಾದ್ರೂ ಜೀವ ಇಲ್ವಾ, ಇಲ್ಲ ರಾಜಕಾರಣದಲ್ಲಿ ಜೀವ ಇಲ್ವಾ, ಇಲ್ಲ ಆರ್ಥಿಕವಾಗಿ ಜೀವ ಇಲ್ವಾ, ಇಲ್ಲ ಅದಕ್ಕೇನಾದರೂ ಜೀವ ಅಂತ ನಿಂತಿದ್ರೆ ಆ ರೀತಿಯಲ್ಲಿ ಅದನ್ನು ನಿರ್ಜೀವ ಪ್ರಾಣಿಗಳ ರೀತಿಯಲ್ಲಿ ನೋಡ್ತಾ ಇದ್ದಾರೆ ನಮ್ಮಂತೂ ಒಂದು ಅರ್ಥ ಇರುತ್ತೆ. ಯಾವುದೇ ರೀತಿಯಲ್ಲಿ ಮೀಸಲಾತಿಯಲ್ಲಿ ತಗೊಂಡ್ರೆ ಮೀಸಲಾತಿಗೆ ಅನುಗುಣವಾಗಿ ಮಾದಿಗ ಜಾತಿಗೆ ಎಲ್ಲಿ ಕೊಡಬೇಕು ಅಲ್ಲಿ ಕೊಡ್ತಾರೆ, ಯಾರಿಗವ್ರು ಬೇಕಾಗಿದೆ ಅಲ್ಲಿ ಕೊಡ್ತಾರೆ. ಆಮೇಲೆ ಆ ಒಂದು ಕುಟುಂಬಕ್ಕೆ ಸೀಮಿತವಾದರೆ ಇನ್ನೊಂದು ಕುಟುಂಬಕ್ಕೆ ಅದು ಸೀಮಿತವಾಗದಿರೋಂಥ ನೋಡ್ಕೊತಾರೆ. ಯಾಕೆ ಈ ರೀತಿ ನೋಡ್ಕೊಂತಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇವೆಲ್ಲನೂ ಕಂಡು ಬೇಸರವಾಗ್ಬಿಟ್ಟು ನಮ್ಮ ಜನಾಂಗಕ್ಕೆ ಏನಾದ್ರೂ ವ್ಯವಸ್ಥಿತವಾಗಿ ಒಂದು ನಮ್ಮ ಕೈಯಲ್ಲಾಗೋದನ್ನು ಸಹಾಯ ಮಾಡೋಣ ಒಂದು ಮುಖಾಂತರ 2018ನೇ ಇಸ್ವಿಯಲ್ಲಿ ಆಂಧ್ರ ಪ್ರದೇಶದ ವಿಜಯವಾಡ ಜಿಲ್ಲೆಯಲ್ಲಿ ಮಾದಿಗರ ಸಮಾವೇಶನ ಪ್ರಪ್ರಥಮವಾಗಿ ಮಾಡ್ತಾರೆ. ಆ ಒಂದು ವಿಚಾರಕ್ಕೆ ನಾವು ಪತ್ರಿಕೆ ಮುಖಾಂತರ ನೋಡಿದಾಗ ನಾವು ಏನಿರಬೇಕಂತೇಳಿ ನಾವು ಇಲ್ಲಿಂದ ನಾವು ವಿಜಯವಾಡಕ್ಕೆ ಪ್ರಯಾಣ ಬೆಳೆಸಿ ಅಲ್ಲಿನ ಕಾರ್ಯಕ್ರಮಗಳು ನೋಡಿದಾಗ ನಮ್ಮ ಮಾದಿಗರಂತ ನಮ್ಗೆ ಗೊತ್ತಾಗೋದಿಲ್ಲ. ಪಾಪ ಅವ್ರಿಗೆ ಇನ್ಫಾರ್ಮೇಷನ್ ಕೊಡೋಗ್ತಾ ಇಲ್ಲ, ಆ ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ಮೇಷನ್ ಕೊಡೋಕ್ಕಾಗ್ತಾ ಇಲ್ಲ. ಆ ಒಂದು ವಿಚಾರದಲ್ಲಿ ಎಂಥ ಸರಳವಾಗಿ ಒಂದು ಕಾರ್ಯಕ್ರಮ ನಡೆಸ್ಕೊಂಡಿದ್ರೆ ಭಾಳ ನಮ್ಗೆ ತುಂಬ ಸಂತೋಷ ಆಯಿತು. ಆ ಕಾರ್ಯಕ್ರಮಗಳೆಲ್ಲ ಪ್ರತಿಯೊಬ್ಬರು VIP ಸಿಸ್ಟಮಲ್ಲಿ ಬಂದಿದ್ರು. ಇಡೀ ಪ್ರಪಂಚದ ಮೂಲೆ ಇರೋಂಥ ಮಾದಿಗರೆಲ್ಲ ಅಲ್ಲಿ ಬಂದು ಸುಮಾರು ಒಂದು 5 ರಿಂದ 6 ಲಕ್ಷ ಜನ ಮೊದಲನೇ ವರ್ಷ ಸೇರಿ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ರಲ್ಲಿ. ಆಮೇಲೆ ಅಲ್ಲಿ ಕೊಟ್ಟಿದ್ದ ಜನ ಆಂಧ್ರ ಪ್ರದೇಶದಲ್ಲಿ ಆ ಮಾದಿಗರನ್ನು ಅದಕ್ಕೊಂದು ಅರಿವು ಮೂಡಿಸ್ಕೊಂಡಂಗಾಯ್ತು. ನೀವು ನಾವು ಮಾದಿಗರು ಇದ್ದೀವಿ ಅಂದ್ರೆ ಒಂದು ಅರಿವು ಸಿಕ್ತು, ಒಂದು ಇನ್ಫಾರ್ಮೇಷನ್ ಸಿಕ್ತು. ಅದಾದ ನಂತರ 2019ರಲ್ಲಿ ಪುನಃ 2ನೇ ವಾರ್ಷಿಕೋತ್ಸವವನ್ನು ಅಲ್ಲೇ ಮಾಡಿದ್ರು. ಯಾಕಂದರೆ ಅಲ್ಲಿ ಆಂಧ್ರದಲ್ಲಿ ಬಹಳ ಹಿಂದುಳಿದಿದ್ರು ನಮ್ಮ ಮಾದಿಗ ಜನಾಂಗದವರು. ಪೌರ ಕಾರ್ಮಿಕರಿಂದ ಹಿಡ್ಕೊಂಡು ನೋಡಿ ಇವತ್ತೆಲ್ಲ ಈ ವಲಸೆ ಬಂದು ನಮ್ಮ ಬೆಂಗಳೂರಲ್ಲಿ ಪೌರ ಕಾರ್ಮಿಕರು ಕಸಲು ಗುಡಿಸೋದಿಂದ ಹಿಡಿದು ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆ ಕೆಲಸಗಳೆಲ್ಲ ಮಾಡ್ತಾರೆ ನೋಡಿ ಭಾಳ ಬೇಸರ ಮಾಡ್ಬಿಟ್ಟು ಪಾಪ 2ನೇ ವರ್ಷ ಅದೇ ರೀತಿ ಅಲ್ಲೇ ಮಾಡಿದ್ರು. ತದನಂತರ 2ನೇ ವರ್ಷ ನಾವು ಅಲ್ಲಿ ಹೋದಾಗ ನಮ್ಮ ಜೊತೆಯಲ್ಲಿ IAS ಅಧಿಕಾರಿಗಳಾದಂಥ ಬಾಬುರಾವ್ ಪಡ್ವಿ ಸಾಹೇಬರು, ಎಲ್ಲ ಹನುಮಂತಯ್ಯ ಸಾಹೇಬರು, ಆಮೇಲೆ GKVK ಪ್ರೊಫೆಸರ್ ರಂಗಯ್ಯನವರು, ಇನ್ನೂ ಹಲವಾರು ಜನಗಳನ್ನ ನಾವು ಆಮೇಲೆ ನಮ್ಮ ಸ್ವಾಮೀಜಿಗಳು ಸುಮಾರು ಜನ ಅಲ್ಲಿ ಹೋಗಿ ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಯಿತು. ಇಲ್ಲಿ ಆಂಧ್ರದಲ್ಲಿ ಇಷ್ಟು ಮಾದಿಗರು ಇಷ್ಟು ಎಳಿತಾ ಇದೆ, ಕರ್ನಾಟಕದಲ್ಲಿ ನಾವು ಮಾದಿಗರು ನಾವೇನು ಮಾಡಬೇಕು ಅನ್ನೋದು ಅಲ್ಲೇ ಅನೌನ್ಸ್ ಮಾಡಿ ಯಾವುದೇ ರೀತಿಯಲ್ಲಿ ಮುಂದಿನ ವರ್ಷದಲ್ಲಿ ಮಾಡೋಕ್ಕೆ ಹೋಗಿ ಸರ್, ನಾನು ಕರ್ನಾಟಕಕ್ಕೆ ನಮ್ಗೆ ಅವಕಾಶ ಕೊಡಿ. ಕರ್ನಾಟಕದಲ್ಲಿ ನಮ್ಮ ನಿರುದ್ಯೋಗಿ ವಿದ್ಯಾವಂತರು ಭಾಳ ಜನ ಇದ್ದಾರೆ, ಆಮೇಲೆ ನಮ್ಮ ರಾಜಕಾರಣಿಗಳಿದ್ದಾರೆ, ಮತ್ತು ಸಂಘಟನೆ ಕಾರ್ಯಕರ್ತರುಗಳಿದ್ದಾರೆ. ಬಹಳ ಯಶಸ್ವಿಯಾಗಿ ನಾವು ಈ ಕಾರ್ಯಕ್ರಮದಲ್ಲಿ ನಡೆಸ್ಕೊಡ್ತೀವಿ, ನಮ್ಗೊಂದು ಅವಕಾಶ ಕೊಡಿ ಅಂತೇಳಿ ನಾನು ಎಡ್ಎಂ ಬಾಬಿರಾಜ್ ಹತ್ರ ಮತ್ತು ಆಮೇಲೆ ಅವರ ಕಮಿಟಿ ಹತ್ರ ನಾನು ಕೇಳ್ಕೊಂಡಾಗ ಧಾರಾಳವಾಗಿ ಮಾಡಿ ಮುಂಡಾ ಸರ್ ನೀವೆಲ್ಲ ಚೆನ್ನಾಗಿರಬೇಕು ಮಾಡಿ, ನಿಮ್ಗೆ ಏನು ಬೇಕೋ ನಾವು ಹೆಲ್ಪ್ ಮಾಡ್ತೀನಿ ಅಂತಂತೇಳಿ ನಮಗೆ ವ್ಯವಸ್ಥಿತವಾಗಿ ಎಲ್ಲ ರೀತಿಯಲ್ಲಿಯೂ ನಮಗೆ ಒಂದು ಇದು ಮಾಡಿ ಇನ್ಫಾರ್ಮೇಷನ್ ಕೊಟ್ಟರು. ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದ ಕೂಡಲೇ ನಾನೇನು ಮಾಡೋದಂದರೆ ಇಲ್ಲಿ ನಮ್ಮ ಅಧಿಕಾರಿಗಳನ್ನ ಮತ್ತು ಆಮೇಲೆ ನಮ್ಮ ಒಂದು ರಾಜಕಾರಣಿಗಳ ಮತ್ತು ಸಂಘಟನೆಗಳನ್ನ ಅತಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಮಾದಿಗ ಸಮುದಾಯದಲ್ಲಿ ಬಹಳ ಹೋರಾಟವನ್ನು ಮಾಡಿ ನಮ್ಮ ಕೆಲವರು ಮಾದಿಗರಂತ ಹೇಳ್ಕೊಳಕ್ಕೆ ನಾಚಿಕೆ ಪಡ್ತಾರೆ. ಅಂಥ ವಿಚಾರದಲ್ಲಿ ವಿದ್ಯಾವಂತರಾದಂಥ ನಮ್ಮ ಜಗಮತಿಪು ಸಿದ್ದರಾಜಣ್ಣವರು ನಾನು ಹೇಳಿದ್ದೇನೆ ಎಲ್ಲ ಮುಂದಾಸನ ಮಾಡಲೇಬೇಕು, ಮಾಡೇ ಮಾಡೋಣ ಅಂತೇಳಿ ಬಹಳ ಮುಂದಾಳತ್ವ ವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ. ನಾವು ಏನಾದರೂ ನಾವು ಹುಟ್ಟೋಗ್ಬೇಕಿಲ್ಲ ನಮ್ಮ ಮಾದಿಗ ಧರ್ಮಕ್ಕೆ, ಇಲ್ಲಾಂದರೆ ಭಾಳ ಇದಾಗುತ್ತೆ ಅಂತೇಳಿ ಭಾಳ ಸಹಕಾರ ಕೊಟ್ಟು ನನಗೆ ಈ ಕಾರ್ಯಕ್ರಮ ಮಾಡೋಕ್ಕೆ ಭಾಳ ಮುಂಚೂಣಿಯಲ್ಲಿ ಬಂದು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅವ್ರು ಎಷ್ಟೇ ಕೆಲಸ ಕಾರ್ಯಗಳಿದ್ರೂ ಸಹ ಈ ಒಂದು ಜನಾಂಗ ಅನ್ನೋದನ್ನು ಅವರು ವ್ಯವಸ್ಥಿತವಾಗಿ ತಗೊಂತವ್ರೆ. ಈ ಒಂದು ವಿಚಾರದಲ್ಲಿ ನಾವು ಆದಿಜಾಂಬವ ಅಭಿವೃದ್ಧಿ ಅಂತೇಳಿ ಸ್ಥಾಪನೆ ಆಯಿತು, ಅವ್ರನ್ನೇ ಮಾಡ್ಬೇಕಂತೇಳಿ ನಾವು ಸರ್ಕಾರಕ್ಕೂ ಮೊರೆ ಹೋದ್ವಿ, ಕೆಲವು ಪತ್ರಿಕೆಗಳಲ್ಲಿ ಮಾಹಿತಿ ಕೊಟ್ವಿ. ಪ್ರತಿಯೊಂದು ವಿಚಾರದಲ್ಲಿಯೂ ನಾವು ಅವ್ರಿಗೆ ಒಂದು ಅನುಕೂಲ ಆಗಲಿ ಅಂತೇಳಿ ನಾವು ಕೇಳ್ಕೊಂಡ್ವಿ. ಏನಾದ್ರೂ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಈ
ಬೇರೆ ಮತ್ತೊಬ್ಬರಿಗೆ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಯಾವ ರೀತಿ ಮಾಡೋದು ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಹಾಗಿದ್ರೆ ನಾವು ಮಾದಿಗೆ ಇರ್ತೀವಾ ಇಲ್ಲ ಅನ್ನೋದು ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ, ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈಗ ಆ ಒಂದು ವಿಚಾರದಲ್ಲಿ ನಾವು ಡಿಸೆಂಬರ್ 29ನೇ ತಾರೀಕು ಸುಮಾರು ಒಂದು 5 ಲಕ್ಷ ಜನ ನಮ್ಮ ಮಾದಿಗರನ್ನ ಇಡೀ ಪ್ರಪಂಚದಲ್ಲೆಲ್ಲ ನಾವು ಒಂದು 5 ಲಕ್ಷ ಜನ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಒಂದು ಯಶಸ್ವಿ ಮಾಡಬೇಕು. ಈಗಾಗಲೇ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, MLA ಮತ್ತು ಎಲ್ಲ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿ ಮಾಹಿತಿ ಕೊಟ್ಟಿದ್ದೀವಿ. ಇನ್ನೂ 1 ತಿಂಗಳು ನಮಗೆ ಕಾಲಾವಕಾಶ. ಈ 1 ತಿಂಗಳಲ್ಲಿ ಬೆಂಗಳೂರು ನಗರ ಜಿಲ್ಲೆಯ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ 198 ವಾರ್ಡ್ಗಳಲ್ಲಿ, ಆಮೇಲೆ ಇನ್ನೂ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇನ್ನೂ ಒಂದು ಸರಿ ನಾವು ಪ್ರವಾಸ ಮಾಡಿ ನಮ್ಮ ಮಾದಿಗಳು ಎಲ್ಲಿ ಜನ ಎಲ್ಲೆಲ್ಲಿದ್ದಾರೋ ಸ್ಲಮ್ಗಳಲ್ಲಿ ಇರ್ಬೋದು, ಯಾವುದೇ ಕೇರಿಗಳಲ್ಲಿ ಇರಬೇಕು, ಪ್ರತಿಯೊಬ್ಬರಿಗೂ ಮಾಹಿತಿ ಕೊಟ್ಟು ಡಿಸೆಂಬರ್ 29ನೇ ತಾರೀಕು ನಾವು ಒಂದು ಪ್ರತಿಯೊಂದು ಮನೆಯಲ್ಲಿ ಮಾದಿಗ ಜ್ಯೋತಿಯನ್ನು ಬೆಳಗಿಸುವ ಮುಖಾಂತರ ನಾವು ಒಳ್ಳೆಯ 2ನೇ ದೀಪಾವಳಿ ಮಾಡಿದಂಗೆ ನಾವು ಕರ್ನಾಟಕದ ಒಂದು ಮಾದಿಗ ದೀಪಾವಳಿಯ ಆಚರಣೆ ಮಾಡೇ ಮಾಡ್ತೀವಿ. ಈ ಒಂದು ಇದಕ್ಕೆ ಪ್ರತಿಯೊಬ್ಬರು ಸಹಕಾರ ಕೊಡ್ತಾ ಇದ್ದಾರೆ. ಆಮೇಲೆ ನಿನ್ನೆಲ್ಲ ಮೊನ್ನೆ ನಮ್ಮ IAS IPS ಆಫೀಸರ್ಗಳೆಲ್ಲ ಒಂದು ಮೀಟಿಂಗ್ ಮಾಡಿ ವ್ಯವಸ್ಥಿತ ಮಾಡೋಣ ಅಂತೇಳಿ ಅವ್ರದ್ದೊಂದು ಟೀಮ್ ಎಲ್ಲ ರೆಡಿ ಆಗಿದೆ. ಅನಂತರ ದಿನಗಳಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನಾನು ನಮ್ಮ KH ಮುನಿಯಪ್ಪನವರು, ಆಮೇಲೆ ನಮ್ಮ ರಮೇಶ್ ಜಿಗಣಿ ಸಾಹೇಬರು, ಆಮೇಲೆ ನಮ್ಮ MLA ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಗೋವಿಂದ ಕಾರಜೋಳ ಸಾಹೇಬರು ಮತ್ತು MP ನಾರಾಯಣಸ್ವಾಮಿರವರು, ಇನ್ನೂ ಹಲವಾರು ನಮ್ಮ ಸಂಘಟನೆ ಮತ್ತು ರಾಜಕಾರಣಿಗಳಿದ್ದಾರೆ, ಅವರ ಸಂಪರ್ಕ ಮಾಡಿ ನಂತರ ನಾವು ಇನ್ನೊಂದು 2-3 ಕಾರ್ಯಕ್ರಮಗಳು ನನ್ನ ಪೂರ್ವಭಾವಿಗಳನ್ನು ಕರೆದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ಎಲ್ಲರೂ ಸಹಕಾರ ನೀಡ್ತಾರೆ. ಪ್ರತಿ ಹಳ್ಳಿಗಳಲ್ಲೂ ಸಹಕಾರ ನೀಡ್ತಾರೆ. ನಮ್ಮ ಜನಾಂಗ ಅಲ್ದಿರೋ ಬೇರೆ ಜನಾಂಗದವರು ನಮಗೆ ಮಾಡಿ ನೀವು ಅಂತ ಹೇಳ್ಬೋದು, ನೀವು ಹಿಂದುಳಿದಿದ್ದೀರಾ, ನೀವು ಮಾಡ್ರಿ. ಈಗಾಗಲೇ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರ ಶಿರದಲ್ಲಿ ಮಾದಿಗ ಜಾತಿ ಉತ್ತಮ ಜಾತಿ, ಒಳ್ಳೆಯ ಜಾತಿ, ಏನೇ ಆಗಲಿ ಜಾತಿಗೆ ಏನೇನು ಅನುಕೂಲ ಆಗಬೇಕು 100% ನಾವು BJP ಸರ್ಕಾರದಲ್ಲಿ ಇನ್ನೊಂದು 2 ವರ್ಷದಲ್ಲಿ ನಾವು ಇರ್ತೀವಿ, ನಿಮ್ಗೆ ಏನು ಬೇಕು ಮಾಡಿಕೊಡ್ತೀನಿ ಅಂತೇಳಿ ವ್ಯವಸ್ಥಿತವಾಗಿ ಹೇಳಿದ್ರೆ ಆ ಒಂದು ವಿಚಾರದಲ್ಲಿ ನಾವು ನಮ್ಮ ಒಂದು ಡಿಸೆಂಬರ್ 29ನೇ ತಾರೀಕು ನಡೆಯುವಂಥ ನಮ್ಮ ಮಾದಿಗರ ಒಂದು 3ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ನಮ್ಮ ಡಿಮ್ಯಾಂಡ್ಸ್ ಅಲ್ಲಿ ನಮ್ಮ ಉನ್ನತ ನಮ್ಮ ಅಧಿಕಾರಿಗಳು ಮತ್ತು ಸಂಘಟನೆಕಾರರು ಮತ್ತು ರಾಜಕಾರಣಿಗಳ ಮುಖಾಂತರ ಮೆಮೊರಾಂಡಮ್ ಕೊಡ್ತೀವಿ. ನಮಗೆ ಏನೇನು ನಮ್ಗೆ ವ್ಯವಸ್ಥಿತವಾಗಿದೆ ಅವೆಲ್ಲ ಮಾಡ್ಕೊಳೋಣ. ಆ ಒಂದು ಕಾರ್ಯಕ್ರಮದಲ್ಲಿ 9 ಗೋಷ್ಠಿಗಳಿರ್ತವೆ. ಆ 9 ಗೋಷ್ಠಿಗಳಲ್ಲಿ ಬಹಳ ಯಶಸ್ವಿಯಾದಂಥ ಗೋಷ್ಠಿಗಳಿರ್ತದೆ. ಒಂದೊಂದು ಅವರ್ ಇರ್ತದೆ ಒಂದೊಂದು ಗೋಷ್ಠಿ. ಆ ಗೋಷ್ಠಿಗಳಲ್ಲಿ ಒಂದು IAS ಗ್ರೂಪ್ ಇರ್ತದೆ, ಮತ್ತೆ ಒಂದು IPS ಇರ್ತದೆ. ಆಮೇಲೆ ನಂತರ ಒಂದು ವಕೀಲರಿಗೂ ಒಂದು ಕೊಡ್ತೀವಿ. ಆಮೇಲೆ ನಮ್ಮ ಸದಾಶಿವ ಆಯೋಗ ವಿಚಾರದಲ್ಲಿನೂ ಒಂದು ಗೋಷ್ಠಿ ಕೊಟ್ಟಿರ್ತೀವಿ. ಪ್ರತಿಯೊಂದು ಗೋಷ್ಠಿಗಳಲ್ಲಿನೂ ಅವರವರ ವಿಚಾರಗಳನ್ನ ಮತದಾಟನೆ ಮಾಡುವಾಗ ನಾವು ಶಾಂತಿಯುತವಾಗಿರಬೇಕು. ಬಹಳ ಶಿಸ್ತಿನಿಂದ ಇದು ಮಾಡ್ತಾ ಇದೀವಿ. ಸುಮಾರು ಒಂದು 5,000 ಜನ ನಮ್ಮನ್ನು ಒಳ್ಳೆ ಸ್ಟೂಡೆಂಟ್ನಿಗೆ ವ್ಯವಸ್ಥಿತವಾಗಿ ಆ ಒಂದು ವಿಚಾರಕ್ಕೆ ನಾವು ಕಾರ್ಯಕ್ರಮ ಮಾಡೋದಕ್ಕೆ ನಿರೂಪಣೆ ಮಾಡಿದ್ವಿ. 1,000 ಜನ ಇಡೀ BA BAD MLA MLCಗಳನ್ನ ಆ ಒಂದು ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ್ದೇವೆ. ಈ ಕಾರ್ಯಕ್ರಮ ಏನಿದ್ರು ಮೊದಲಿನ ಅಫ್ಸಿಯಲ್ಸ್ ರೀತಿಯಲ್ಲಿ ಇರಬೇಕು. ಎಲ್ಲರೂ ಅಫ್ಸಿಯಲ್ಸ್ ಬರಬೇಕು, ಅಫ್ಸಿಯಲ್ ರೀತಿಯನ್ನು ಮಾಡಬೇಕು. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಕೊಟ್ಟಂತ ರಿಸರ್ವೇಷನ್ ನಾವು ಯಾವ ರೀತಿ ಉಳಿಸ್ಕೊಂಡು ಹೋಗೋಣ ಅಂತೇಳಿ ಆ ವಿಚಾರದಲ್ಲಿ ನಾವು ಈ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಒಂದು ಮಾದಿಗ ಸಮುದಾಯಕ್ಕೆ ಒಂದು ಒಳ್ಳೆಯದು ರೀತಿಯಲ್ಲಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲಿ ಒಂದು ಸಹಕಾರ ಈ ಒಂದು ಕಾರ್ಯಕ್ರಮ ಸಿಗಲಿ ಅಂತೇಳಿ ನನಗೆ ಇಷ್ಟೊಂದು ಈ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರೂ ಗಮನಿಸುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಿದ್ದೀನಿ. ಜೈ ಭೀಮ್, ಜೈ ಭಾರತ್. ಎಲ್ಲ ನಿಗಮ ಮಂಡಳಿಗಳು ಕೊಡ್ತಾ ಇದ್ದಾರೆ, ಯಾಕೆ ನೀವು ಮಾದಿಗಕ್ಕೆ ನಿಗಮ ಮಂಡಳಿ ಇನ್ನೂ ಕೊಟ್ಟಿಲ್ಲ? ಯಾಕೆ ನೀವು ಬೇಡಿಕೆ ಇಟ್ಟಿಲ್ಲ ಸರ್ಕಾರ ಮಂಡಳಿ? ಈಗ ತಾವು ಒಳ್ಳೆ ಕ್ವಶನ್ಸ್ ಕೇಳಿದ್ರೆ ನಮಗೆ ಈಗಾಗಲೇ ನಮಗೆ ಕೊಟ್ಟಿಲ್ಲ ಅನ್ನೋದಕ್ಕಿಂತ ಎಷ್ಟು ಜನ ಕೊಟ್ಟರು ಅಂತ ತಾವು ಕೇಳಿದ್ರೆ ಇನ್ನೂ ನನಗೆ ಚೆನ್ನಾಗಿರ್ತಾಯಿತ್ತು. ಈಗ ಆಲ್ರೆಡಿ ಈಗ ಮಾದಿಗರಿಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ದುರ್ಯೋಧನ ಐಹೊಳೆ ಮಾದಿಗೆ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಮಟ್ಟು ಸಫಾಯಿ ಕರ್ಮಚಾರ ಇಲಾಖೆಯಲ್ಲಿ ಅಲ್ಲಿ ಬಂದ್ಬಿಟ್ಟು H ಹನುಮಂತಪ್ಪ ಅಂತೇಳಿ ಬಳ್ಳಾರಿಯವರು ಮಾದಿಗೆ ಕೊಟ್ಟಿದ್ದಾರೆ. ಈಗ ಇನ್ನು 3ರಲ್ಲಿ ಬಂದ್ಬಿಟ್ಟು ಆದಿಜಾಂಬವ ಅಭಿವೃದ್ಧಿಗೆ ಮುನ್ಕೃಷ್ಣ ಅನ್ನೋರ್ನ ಆಯ್ಕೆ ಮಾಡಿದ್ದಾರೆ. ಆಮೇಲೆ ಇನ್ನೊಂದು 2 ಕಡೆ ಬೇರೆ ಚಲೋದಿ ನಾಟ ಸಂಘದೊಬ್ಬರಿಗೆ ಆಯೋಗದ ಚರ್ಚೆ ಮಾಡಿದ್ದಾರೆ. ಅವ್ರು ನನಗೆ ಬೇಡ ಅಂತೇಳಿ ಇನ್ನೂ ತಗೊಂಡಿಲ್ಲ, ಅವರು ಅದು ಪೆಂಡಿಂಗ್ ಇದೆ. ಇನ್ನೊಂದು ವ್ಯವಸ್ಥಿತವಾಗಿ ಕೊಟ್ಟಿದ್ದಾರೆ. ಈಗ ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಸರ್ಕಾರ ವಿಚಾರದಲ್ಲಿ ಈ ಒಲೆಯರು ಮಾದಿಗರು ಮತ್ತು ಆಮೇಲೆ ಇನ್ನೊಬ್ರು ಅವರು ಇವರೆಲ್ಲ ಈ ಒಂದು ಹಿಂದೂ ಧರ್ಮದ ಪ್ರಕಾರ ಎಲ್ಲ ಒಂದೇ ಥರ ಇರಲಿ ಅಂತ ಅನ್ನೋ ಒಂದು ವಿಚಾರಕ್ಕೋಸ್ಕರ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅನ್ನೋದು ಏನಿದೆ ಅದು ಬಲಗೈ ವಲಯ ಸಮುದಾಯಕ್ಕೆ ಸೇರಿದಂಥ ಒಂದು ನಿಗಮ. ಅದಕ್ಕೆ ಅಧ್ಯಕ್ಷನಾಗಿ ಮಾದಿಗರ ನೇಮಕ ಮಾಡವ್ರೆ. ಈ ಮಾದಿಗರ ನಿಗಮಕ್ಕೆ ಬಂದ್ಬಿಟ್ಟು ವಲಯರನ್ನ ನೇಮಕ ಮಾಡಿದ್ದಾರೆ.
ಅದು ನಾವು ಒಂದು ಅಣ್ಣ ಒಂದು ವಿಚಾರದಲ್ಲಿ ಅವರನ್ನು ನಾವೇನು ಇದು ಮಾಡೋಕ್ಕಾಗಲ್ಲ. ಆ ಒಂದು ವಿಚಾರದಲ್ಲೇನು ಈಗ ಅವರು ಕೇಳ್ತಾರೆ ಒಲೆಯನ್ನು ನಮ್ಮ ಜಾತಿಗೆ ಒಲೆಗೆ ಕೊಡಬೇಕಾಯ್ತು, ಮಾದಿಗೆಗೆ ಯಾಕೆ ಕೊಟ್ಟರೆ ಅಂತೇಳಿ ಅವರು ಡಿಪೆಂಡ್ ಮಾಡ್ತಾ ಇದ್ದಾರೆ. ಆ ವಿಚಾರದ ನಾವಿಬ್ಬರು ಅಣ್ಣ ತರ ಇದ್ದೀವಿ. ಆ ಒಂದು ವಿಚಾರನ ನಾವೇನು ಇದು ಮಾಡಬೇಕಾದ್ರೆ ಸರ್ಕಾರದ ಮುಂದೆ ಹೋಗ್ಬೇಕು. ನಾವು ಸರ್ಕಾರ ಮುಂದೆ ಹೋಗಿ ಹಿಂಗೆ ಅವ್ರಿಗೇನೋ ಅನುಕೂಲತೆ ಆಗಿಲ್ಲ ಅಂದರೆ ತೊಂದರೆಗಳಾದಲ್ಲಿ ನಾವೆಲ್ಲ ಸಂಘ ಸಂಸ್ಥೆಗಳೆಲ್ಲ ಕುತ್ಕೊಂಡು ಮಾತನಾಡ್ಕೊಂಡು ಇದು ಮಾಡೋದು ನೀವು ತಪ್ಪು ಅಂತ ನಾವು ಹೇಳಿದಾಗ ನಾವು ಬೇರೆದು ಮಾಡಿ ಅಂತ ನಾವು ಅಲ್ಲಿ ನಮ್ಮ ಬೇಡಿಕೆಗಳನ್ನ ಕೂಡ ಆಮೇಲೆ ಇತ್ಯರ್ಥ ಆಗಿದ್ದ ಪಕ್ಷದಲ್ಲಿ ನಮ್ಮ ಸಂಘಟನೆ ಹಿರಿಯ ನಾಯಕರು ಮತ್ತು ನಮ್ಮ ರಾಜಕಾರಣಿಗಳು ಯಾವ ರೀತಿ ನಿರ್ಧಾರ ತಗೊಂಡು ಆ ನಿರ್ಧಾರ ನಾವೆಲ್ಲ ಭದ್ರಾಗಿರ್ತೀವಿ. ಅದು ನಮ್ಮ ಜಾತಿ ಬಿಟ್ಟು ನಾವೇ ಮುಂದಿನ ದಿನಗಳಲ್ಲಿ ನಮ್ಮ ಜಾತಿಗೆ ಏನು ನಾವು ಗೌರವ ಕೊಡಬೇಕು ಆ ಗೌರವ ನಾವು ಕೊಡೇ ಕೊಡ್ತೀವಿ. ನಮ್ಮ ಜಾತಿ ಬಿಟ್ಟು ನಾವು ಬೇರೆ ಇನ್ನು ಯಾವುದೂ ನಾವು ಸಹಕಾರ ಕೊಡೋಕೆ ಹೋಗಲ್ಲ. ನಮ್ಮ ಜಾತಿಗೆ ಯಾವ ಜಾತಿ ಸಹಕಾರ ಕೊಡೋದಿಲ್ಲ ಆ ಜಾತಿನ ನಾವು ಮುಂದೆ ತಗೊಂಡು ಹೋಗ್ತೀವಿ ನಾವು. ಇಡೀ ಪ್ರಪಂಚದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗವ್ರೆ, ಮತ್ತೆ ಉದ್ಯೋಗಕ್ಕೆ ಹೋಗವ್ರೆ, ಕೆಲವರೆಲ್ಲ ಅಲ್ಲೇ ಸಿಟಿಸನ್ಸ್ ಆಗವ್ರೆ. ಆದರೆ ಅವರೆಲ್ಲರೂ ಕೂಡ ಈ ಭಾರತದವರು, ಮೂಲ ಭಾರತದವರು. ಸೊ ಅವರೆಲ್ಲ ಈ ದೇಶದಲ್ಲಿ ಕರೆಸಿ ಪ್ರತಿ ವರ್ಷ ಅವರ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಷ್ಟೇ ಅಲ್ಲದೆ ನಮ್ಮ ಮೇಲೆ ನಿರಂತರವಾಗಿ ನಡೆದಿರುವಂಥ ದೌರ್ಜನ್ಯ, ದುರಂತ, ಅಕ್ರಮ, ಅತ್ಯಾಚಾರ ಇವೆಲ್ಲ ತಡೆಗಟ್ಟದ ಬಗ್ಗೆ ಮತ್ತೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡೋದಕ್ಕೆ ವಿಚಾರದಲ್ಲಿ ನಾವು ಒಂದು ಈ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇಷ್ಟೇ ಉದ್ದೇಶ. ಹಾಗಾಗಿ ನಾವು ಈ ವರ್ಷ ಡಿಸೆಂಬರ್ 29ನೇ ತಾರೀಕು ಬೆಂಗಳೂರಲ್ಲಿ ಮಾಡಬೇಕು ಅಂತ ಹೇಳಿದ್ವಿ. ಇವತ್ತು ಈ ಒಂದು ಕಾರ್ಯಕ್ರಮದ ಪೂರ್ವಭಾವಿ ಸಭೆಗೆ ನಮ್ಮ ರಾಷ್ಟ್ರಾಧ್ಯಕ್ಷರಾದ ಬಬ್ಬಿರಾಜ್ ಅವರು ಬಂದಿದ್ದಾರೆ. ಬಬ್ಬಿರಾಜ್ ಅವರು ಬಂದಿದ್ದಾರೆ. ಸೊ ಅವರು ತಮ್ಮನ್ನ ಉದ್ದೇಶಿಸಿ ನಮ್ಮ ಮುಂದಿನ ನಡೆ ಹೇಗೆ, ಯಾರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವ್ರು ಮಾತಾಡ್ತಾರೆ. ಆದ್ರೆ ನಾವೆಲ್ಲ ಏನು ಮಾಡಬೇಕು ಅಂದರೆ ಇಡೀ ರಾಜ್ಯವನ್ನ ಈ ಒಂದು ತಿಂಗಳೊಳಗೆ ಸುತ್ತಾಡಿ ಇಡೀ ರಾಜ್ಯದಲ್ಲಿರುವಂಥ ನಮ್ಮ ಜನರಿಗೆಲ್ಲ ಒಂದು ಮಾಹಿತಿ ನೀಡಿ ಅವರೆಲ್ಲ ಜಾಗೃತಿ ಬಳಸಿ ಅವ್ರನ್ನ ಜಾಗೃತಿ ಮೂಡಿಸಿ ಅವರೆಲ್ಲ ಬೆಂಗಳೂರು ಬರುವಂಥ ಒಂದು ವ್ಯವಸ್ಥೆ ನಾವು ಮಾಡಬೇಕಾಗಿದೆ. ಹೀಗಾಗಿ ನಾನು ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊತೀನಿ, ತಾವು ದಯಮಾಡಿ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನರನ್ನ ಕರ್ಕೊಂಡ್ಬರ್ಬೇಕು. ಮತ್ತೆ ತಮ್ಗೆ ಗೊತ್ತಿದೆ ನಮ್ಮ ಮೇಲೆ ಹೇಗೆ ನಿರಂತರವಾಗಿ ರಾಜಕೀಯವಾಗಿ ದೌರ್ಜನ್ಯ ಆಗ್ತದೆ, ಸಾಮಾಜಿಕವಾಗಿ ದೌರ್ಜನ್ಯ ಆಗ್ತಾ ಇದೆ, ಆರ್ಥಿಕವಾಗಿ ತೊಂದರೆ ಆಗ್ತಾ ಇದೆ, ಇದೆಲ್ಲ ನಮ್ಗೆ ಗೊತ್ತಿದೆ. ಈಗ ಇತ್ತೀಚೆಗೆ ನೋಡಿರ್ಬೇಕು, ನಾವೆಲ್ಲ 40 ವರ್ಷದ್ದು ಕೂಡ ಈ ಒಂದು ಜನರ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಇದ್ರೆ ಇವತ್ತಿನ ಈ ಸರ್ಕಾರ ನಮಗಿರುವಂಥ 4 ನಿಗಮಗಳಲ್ಲಿ ಅದು ಆದ್ಯವಾಗಿ ನಿಗಮ ಮತ್ತೆ ನಮ್ಮ ಲಿಡ್ಕರ್ ಸಂಸ್ಥೆ, ಸಫಾಯಿ ಕರ್ಮಚಾರಿ ಆಯೋಗ, ಸಫಾಯಿ ಕರ್ಮಚಾರಿ ನಿಗಮ, ಈ 4 ಸಂಸ್ಥೆಗಳಿಗೆ ನಮ್ಮ ಅಭಿವೃದ್ಧಿಗೆ ಅಂತ ಮಾಡುವ ಸಂಸ್ಥೆಗಳಿಗೆ ಬೇರೆ ಜಾತಿಗಳನ್ನ ಅವರು ನಮ್ಮ ವಿರೋಧಿಗಳನ್ನ ಅಲ್ಲಿ ಅಧ್ಯಕ್ಷ ಮಾಡೋರು. ಸರ್ ನಮ್ಮಲ್ಲೇ ಎಷ್ಟು ಜನ ಆಯ್ತಿದ್ದೀವಿ ನಾವೆಲ್ಲ ಇದರ ಎಲ್ಲ ಒಂದು ಉದ್ದೇಶ ಏನಪ್ಪ ಅಂತಂದ್ರೆ ಮಾದಿಗರು ಎಲ್ಲರೂ ಒಟ್ಟಾಗಿ ಒಂದ್ ಕಡೆ, ಮಾದಿಗರು ಅಂದ್ರೆ ಆದಿಜಾಂಬವ ಜನಾಂಗದವರು ಎಲ್ಲ ಒಟ್ಟಾಗಿ ಸೇರಿ ಒಂದು ನಾವು ಎಲ್ಲ ಈ ಸಮಾಜದಲ್ಲಿ ನಾವು ಕೂಡ ಮುಂಚೂಣಿನಲ್ಲಿ ಇದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಒಂದು ಮಾದಿಗರ ದಿನಾಚರಣೆ ಮಾಡಬೇಕು ಅಂತ ಒಂದು ದೃಷ್ಟಿಕೋನ ಇಟ್ಕೊಂಡು ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಾದಂಥ ಸಹಕಾರನ ನಮ್ಮ ಕಡೆಯಿಂದಲೂ ಸಿಗುತ್ತೆ. ಜೊತೆಗೆ ಸರ್ಕಾರದಲ್ಲಿ ಇತ್ತೀಚೆಗೆ ಕೆಲವು ಅಪಾಯಿಂಟ್ಮೆಂಟ್ಸ್ ಏನು ನಿಗಮ ಮಂಡಳಿಗಳಲ್ಲಾದಂಥ ಅಪಾಯಿಂಟ್ಮೆಂಟ್ಸ್ಗಳಲ್ಲಿ ಸ್ವಲ್ಪ ತಾರತಮ್ಯಗಳು ಮಾಡಿದ್ದಾರೆ. ಬಲಗೈನವ್ರಿಗೆ ಎಡಗೈನವ್ರದ್ದು ಕೊಡೋದು, ಎಡಗೈನವ್ರಿಗೆ ಬಲಗೈನವ್ರದ್ದು ಕೊಡೋದು, ಈ ರೀತಿ ಎಲ್ಲ ಮಾಡಿದ್ದಾರೆ. ಆ ರೀತಿ ಆಗ್ಬಾರ್ದು. ಯಾಕಂದ್ರೆ ಇವತ್ತು ನೇಮಕ ಮಾಡಿರೋದನ್ನು ನೋಡಿದೆ, ಯಾವುದಂದ್ರೆ ವೀರಶೈವ ಅಭಿವೃದ್ಧಿ ನಿಗಮನ. ಅದು ನಾನು ಈ ಸಂದರ್ಭದಲ್ಲಿ ಯಡಿಯೂರಪ್ಪ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಯಾಕೆ ನೀವು ಇಮಾಮ್ ಸಾಹೇಬ್ರಿಗೂ ಅಥವಾ ಪೀಟರ್ಗೆ ವಿಧಾನಸೌಧದಲ್ಲಿ ಇದು ವೀರಶೈವ ಅಭಿವೃದ್ಧಿ ನಿಗಮನ ಅಧ್ಯಕ್ಷ ಸ್ಥಾನ ಕೊಡಲಿಲ್ಲ, ಅದೇ ಜನಾಂಗದವ್ರಿಗೆ ಯಾಕೆ ಕೊಟ್ಟಿದ್ದೀರಾ? ಅದೇ ರೀತಿ ನಮ್ಮ ಜನಾಂಗದವ್ರಿಗೇನೆ ಈ ಒಂದು ಏನು ಅಭಿವೃದ್ಧಿ ನಿಗಮಗಳನ್ನ ಕೊಡಿಸ್ಕೊಟ್ಟಿದ್ದೀರ ಇದೆ ಸರ್ಕಾರದಲ್ಲಿ ಈಗಾಗಲೇ ಅಸ್ತಿತ್ವದಲ್ಲಿದೆ, ಆ ಜನಾಂಗದವ್ರಿಗೆ ಕೊಟ್ಟರೆ ಅಟ್ಲೀಸ್ಟ್ ಅದರದ ಆಶಯಗಳು, ಅದರದ್ದು ಮುಂದಿನ ಒಂದು ರೂಪುರೇಷೆಗಳನ್ನ ಸರಿಯಾದ ರೀತಿಯಲ್ಲಿ ತಗೊಂಡೋಗುವಂಥ ಒಂದು ಕೆಲಸನ ಮುಖಂಡರು ಅಥವಾ ಚೇರ್ಮನ್ ಆಗಿರ್ತಕ್ಕಂಥವ್ರು ಮತ್ತೆ ಡೈರೆಕ್ಟರ್ಸ್ ಆಗಿರ್ತಕ್ಕಂಥವ್ರು ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ಇವತ್ತು ಎಲ್ಲ ನಿಗಮಗಳಿಗೂ ಹತ್ತತ್ರ ಎಲ್ಲ ಚೇರ್ಮನ್ಸ್ ಮತ್ತೆ ಡೈರೆಕ್ಟರ್ಸ್ ಮಾಡಿದ್ದಾರೆ. SC/ST ಅನುಸೂಚಿತ ಜಾತಿ ಅನುಸೂಚಿತ ಬುಡಕಟ್ಟುಗಳ ಆಯೋಗಕ್ಕೆ ಇಲ್ಲಿವರೆಗೂ ಒಂದು ಚೇರ್ಮನ್ ಆಗಲಿ ಅಥವಾ ಮೆಂಬರ್ ಆಗಲಿ ಮಾಡದೇ ಇರೋದಕ್ಕೆ ಕಾರಣ ಏನಂದ್ರೆ ನನಗನ್ನಿಸ್ತಾ ಇದೆ, ಎಲ್ಲಿ ಈ ಮೇಲ್ವರ್ಗದವ್ರನ್ನ ಎಲ್ಲ ಎದುರಾಕೊಬೇಕು ನಾವು ಅಂತ ಅನ್ನೋದಕ್ಕೋಸ್ಕರನ ಏನೋ ಗೊತ್ತಿಲ್ಲ. ಆ ಒಂದು ಆಯೋಗಕ್ಕೆ SC/ST ಆಯೋಗಕ್ಕೆ ಪ್ರತ್ಯೇಕವಾಗಿ ಯಾರನ್ನೂ ಇಲ್ಲಿವರೆಗೂ ಚೇರ್ಮನ್ ಮಾಡ್ತಾನೆ ಸುಮಾರು 3-4 ವರ್ಷಗಳಿಂದ ಚೇರ್ಮನ್ ಇಲ್ಲ, ಮೆಂಬರ್ ಇರ್ತೇನೆ ಇದೆ.
ನನ್ನ ಈ ಒಂದು ಸಭೆ ಮೂಲಕ ನಾನು ಸರ್ಕಾರನ ಆಗ್ರಹ ಪಡಿಸ್ತೇನೆ, ಆದಷ್ಟು ಬೇಗ ನೀವು ಅದಕ್ಕೆ ಚೇರ್ಮನ್ ಮತ್ತೆ ಮೆಂಬರ್ಸ್ನ ತ್ರಿಸದಸ್ಯ ಪೀಠನ ನೇಮಕ ಮಾಡಬೇಕು. ಅದರಲ್ಲೂ ಕೂಡ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಕೇಳ್ಕೊಂತ ಈ ಒಂದು 29ನೇ ತಾರೀಕಿನ ಒಂದು ಈ ಒಂದು ಬೌದ್ಧಿಕ ವೇದಿಕೆಯ ವಾರ್ಷಿಕೋತ್ಸವನ ಎಲ್ಲ ರೂಪುರೇಷೆಗಳಿಗೆ ನಾನು ಎಲ್ಲ ಖಂಡಿತ ಸಾಥ್ కొడుతుంది. 10% మాదిగలు 10% ఉన్నా కానీ కనీసం 5% అన్నా మన అన్ని విధాలుగా పొందగలుగుతున్నాం లేదా? పొందాలంటే ఏం చేయాలి? మనందరం సంఘటితం, మనకున్న ఆలోచనల్ని అందరూ వినేటట్లు అందరం బయటకు వచ్చి మాట్లాడాలి. అందరూ బయటకు వచ్చి మాట్లాడాలంటే ఒక రోజు కావాలి మనకి. ఈరోజు ప్రతి వాళ్ళు ఏదో ఒక దినోత్సవాలు చేసుకుంటున్నారు. మనకు తెలియని చాలా ఉన్నాయి. చివరికి ఏది సిస్టర్లా ఉంది, బ్రదర్లా ఉంది, ఇన్ని లాలు ఉన్నాయి. కానీ మరి 25 కోట్ల మందికి ఒక డే అనే ఉండాలనే సంకల్పంతో వచ్చే సంవత్సరం లోపు మేము సంఘటితం అయ్యి నెక్స్ట్ ఇయర్కి ఒక ప్లాన్ ఆఫ్ యాక్షన్ తీసుకుని దాన్ని అమలుపరచుకోవాలనే ఉద్దేశంతో December 29ని ప్రపంచ మాదిగ దినోత్సవం, వరల్డ్ మాదిగ డేని చేయడం జరుగుతుంది. అన్నలారా, ఇక్కడ చూసుకుంటే ఇక్కడ కూడా కొంతమంది పెద్దలు ఉన్నారు. ఫార్మర్ మినిస్టర్స్ ఎన్ రాజయ్య గారు, రాజయ్య నాకు మహారాష్ట్రలో ఎక్కడైనా సరే ఈ పేరు తెలియవలసిన అవసరం ఉంది. ఎందుకంటే ఇది స్ట్రెంత్, మనకి గతంలో జరిగిన సంఘటనలే మనకి బలాన్ని ఇస్తాయి. అవి తెలియకుండా మన కమ్యూనిటీ నడుస్తూ పోతుంది. మీకు సంత గుర్రవదాస్ గురించి చెప్పాలి. సంత గుర్రవదాస్ అనే 400 ఏళ్ళకు ఒక గురువు, మాదిగ గురువు. వెబ్సైట్లో కొట్టండి, చెప్పులు గోటం పట్టుకుని ఉంటాడు. ఈ మాదిగ గురువుకి కొన్ని వేల మంది సామంత రాజులు శిష్యులు. 24 సామ్రాజ్యాలు, 24 సామ్రాజ్యాలు, 24 సామ్రాజ్యాలు శిష్యత్వం చేశారు. మీరాబాయి శిష్యురాలు. అంబేద్కర్ మొదటి పుస్తకం అంటరానితనం అనే పుస్తకాన్ని ఆయనకి అంకితం చేశారు. కాంశీరామ్ గారు రాజ్యం ఏర్పరిచారు. అలాంటి సంత గురుదేవదాస్ గారు మాకు తెలియడానికి 10 years పట్టింది. అంటే మనం కనెక్ట్ అవ్వడానికి దూరంగా ఉన్నాం. అందరికీ మనందరం ఉంటే మన తల్లిదండ్రులు, మా తాతలు ముత్తాతలు ఎక్కడెక్కడో ఉండి మళ్ళీ అటు ఇటు వెళ్ళిపోయాం. కానీ మన వాళ్ళు ఎవరు, మనకి ఎక్కడ ఉన్నాం, మనం ఏం చేస్తున్నాం అనేది ఎక్కడ కూడా మనం ఊహించుకుంటలేదు, తెలుసుకుందాం ప్రయాణం చేయడం. ఈరోజు సంత గురుదాస్ గారు ఒక ఓడు, ఏది బేగంపూరా అనే ఓడు వరల్డ్ హెల్త్ ఆర్గనైజేషన్లో 10 కమాండ్మెంట్స్లో కమాండ్మెంట్. అంటే ఈ సంత గురుదాస్ ఫిలాసఫీ కూడా గురునానక్లో ఉండేది. గురునానక్ ఫిలాసఫీలో ఉండేది. ఒకసారి లండన్లో మ్యాక్సిమం చమార్స్ ఉంటారు, మాదిగలే ఉంటారు. భారతదేశం నుంచి అత్యధిక మంది వెళ్ళిన లండన్లో పీపుల్ తీసుకుంటే కాపులర్స్ ఎక్కువ, మాదిగలు ఎక్కువ. ఈ మాదిగలు గురుద్వారం ఒకటి కట్టారు. కట్టినప్పుడు దాంట్లో మరి వీళ్ళు కట్టారు కదా, ఎవరు లేరు కదా, ఒక పూజారి కూడా మనవడు అయ్యాడు. మనవడైతే ఒక ప్రపంచ దేశాల్లో నాకు తెలిసిన కోట్లాది మంది ఫాలోవర్స్ ఉన్నారు. ఈ ఫాలోవర్స్ ఒక గొప్ప లక్షణం ఏంటంటే చెడు అలవాట్లు ఉండవు, నాన్ వెజ్ తినరు, వెజ్జే. ప్లస్ వీళ్ళకి ఇంటర్నేషనల్ నెట్వర్క్. ఇప్పుడు త్వరలో బంగారు గురుద్వారం కడతారు. కాంశీరామ్ గారు పుట్టింది పంజాబ్లో, పెరిగింది మహారాష్ట్రలో, ఉద్యోగం చేసింది, మళ్ళీ వచ్చి ఉత్తరప్రదేశ్లో రాజ్యం తెచ్చారు. ఉత్తరప్రదేశ్ ఒకసారి వెళ్ళండి, మనం భయపడిపోయి బతకడం కూడా కష్టమే అనిపిస్తుంది. ఉత్తరప్రదేశ్ ఆ ప్రాంతాలు చూస్తే చాలా దారుణంగా ఉంటాయి. ఆ ప్రాంతంలో ఆయన బుల్లెట్ చిన్న సైకిల్ పట్టుకుని ఈ భారతదేశాన్నే ఇలాగ ఒకసారి ఊపారు. ఆయన కూడా చమ్మారు. అంబేద్కర్ గారు మీ అందరూ ఆశీర్వాదం ఉంది. తర్వాత ఈయన ఆంధ్ర కావచ్చు, కర్ణాటక కావచ్చు, తమిళనాడు కావచ్చు, ఎక్కడైనా సరే మన మాదిగలు ఒకసారి కొలాబరేట్ కూడా ఒక డిమాండ్ అయితే పట్టుకుని 20 సంవత్సరాలకు ఫైట్ చేయాలి. ఏబిసిడి. మరి మనందరం కలవకుండా, మనందరం మాట్లాడుకోకుండా ఉంటే వస్తారా? వచ్చినా నిలబడదు. సో ఆ క్రమంలో 29 December అనేది మనం ప్రాథమికంగా అందరినీ, రిసోర్సబుల్ పర్సన్ అందరినీ మీరు సమీకరించగలిగితే